ಅಣ್ಣ ನಮಸ್ತೆ. ನಮಸ್ತೆ ಸರ್. ಅಣ್ಣ ನಿಮ್ಮ ಪರಿಚಯ ಮಾಡ್ಕೊಳ್ರಿ ಅಣ್ಣ. ನಮ್ಮದು ಸಂತೋಷ್ ಕುಮಾರ್ ಅಂತೇಳಿ, ಸೋಮಗುದ್ ಗ್ರಾಮ, ಚಳ್ಳಕೆರೆ ತಾಲೂಕು, ಚಿತ್ರದುರ್ಗ ಡಿಸ್ಟಿಕ್. ಎಷ್ಟಿದಾವ ಅಣ್ಣ ಹಸು? ನಮ್ಮವು ಈಗ ಒಂದು 6 ಮಾಡ್ಕೊಂಡಿದ್ವಿ. ದೊಡ್ಡವು ಒಂದು 4 ಕರುಗಳಿದಾವೆ. 6 ಹಸು? ಒಂದು 4 ಕರುಗಳಿದಾವೆ. ಎಷ್ಟಾಗ್ತಿದಾವ ಅಣ್ಣ ಹಾಲು? ಈಗ ಬೆಳಗ್ಗೆ ಒಂದು 30, ಸಾಯಂಕಾಲ ಒಂದು 30 ಆಗ್ತಿದ್ವಿ. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ? ನಾವು ಈಗ 2019ರಿಂದ ಮಾಡ್ತಿದ್ವಿ. ಕೊರೋನಾ ಬಂತಲ್ಲ, ಆ ಟೈಮಾಗ ಆಟೋ ಓಡಿಸ್ತಿದ್ದೆ. ಅವಾಗ ಲಾಕ್ಡೌನ್ ಆಯ್ತಲ್ಲ, ಏನು ಮೇಂಟೆನೆನ್ಸ್ ಆಗಿಲ್ಲ ಅಂತೇಳಿ ಏನು ಮಾಡೋದಪ್ಪ ಅಂತೇಳಿ ಎಲ್ಲ ಆಟೋ ಎಲ್ಲ ನಿಂತ್ಕೊಂತಲ್ಲ. ನಮ್ಮ ಮನೆಗೆ ನಮ್ಮ ಅಣ್ಣ, ನಮ್ಮ ಅಪ್ಪಾಜಿ ಒಂದು 15 ವರ್ಷ ಕಟ್ಕೊಂಡಿದ್ರು. ಆವಾಗ ನಾವೆಲ್ಲ ನಾನು ಒಂದು ಇಸ್ಕೊಂಡು ಹಸುಗಳು ಕೊಟ್ಟರು. ಆವಾಗಿಂದ ನಾನು ಅವೆಲ್ಲ ಡಿವೈಡ್ ಆದ್ರೆ ಸಪ್ರೇಟ್ ಮಾಡ್ಕೊಂಡು ನಾನು ನೋಡ್ಕೊಂತಿದ್ದೀನಿ. ಇವಾಗ ಒಂದು 5 ವರ್ಷದಿಂದ ಮಾಡ್ತಿದ್ದೀನಿ. ಮುಂಚೆ ಎಲ್ಲ ಆಟೋ ಓಡಿಸ್ತಿದ್ದೆ. ನಾನು ಒಂದು 10 ವರ್ಷ ಆಟೋ ಓಡಿಸ್ತಿದ್ದೆ. 10 ವರ್ಷದಿಂದನೂ ಆಟೋ ಓಡಿಸ್ತಿದ್ದೆ ನಾನು. ಆಟೋದಿಂದ ಹೈನುಗಾರಿಕೆಗೆ ಯಾಕೆ ಬಂದ್ರಿ? ಅದೇ ಲಾಕ್ಡೌನ್ ಆಯ್ತಲ್ಲ, ಅಲ್ಲಿ ಆಟೋದು ಏನೂ ನಡೆಯೋದಿಲ್ಲಲ್ಲ. ಹಂಗಾಗ್ಬಿಟ್ಟು ನಾನು ಇದನ್ನೇ ಮಾಡೋಣ ಅಂತೇಳಿ ಮಾಡ್ಕೊಂಡೆ. ಎಲ್ಲ ಯಾವ ತಳಿ ಇದಾವಣ್ಣ ನಿಮ್ಮ ಹತ್ರ? ನಮ್ಮ ಹತ್ರ ಒಂದು 3 ಆಲ್ ಬ್ಲ್ಯಾಕ್ ಇದ್ದಾವೆ, ಒಂದು 2 HF, 3 HF ಇದ್ದಾವೆ. ಇಷ್ಟಿದ್ದಾವೆ. 3 HF ಆಲ್ ಬ್ಲ್ಯಾಕ್. ನೀವು ಹಸು ತರಬೇಕಾದ್ರೆ ಹೆಂಗ್ ಸೆಲೆಕ್ಟ್ ಮಾಡ್ತೀರಾ? ಇಲ್ಲ, ನಮ್ಮ ಮನೆಗೆ ಒಂದು ಇದ್ವಲ್ಲ, ಇಲ್ಲೇ ಲೋಕಲಾಗೆ ತಾಂತೀವಿ. ಇಲ್ಲೇ ನೋಡಿರೋ ಅಂತರ್ತಾಗೆ ಈ ಬ್ರೋಕರ್ಗಳ ತಗೆಲ್ಲ ಹೋದ್ರೆ ಅವರೆಲ್ಲ ವ್ಯಾಪಾರದಸ್ತರಲ್ಲ ಎಲ್ಲ ಇದು ಮಾಡ್ತಾರೆ, ಮೋಸ ಮಾಡ್ತಾರೆ. ನಾವೀಗ ಎಲ್ಲ ನೋಡ್ತೀವಿ. ನಾವು ನೋಡ್ಬಿಟ್ಟು ಒಳ್ಳೆವು ತಗೊಂಬರ್ತೀವಿ. ಇವು ರೋಗ ಎಲ್ಲ ಯಾವ ಬರ್ತಾವಣ್ಣ ಇವಕ್ಕೆ? ರೋಗ ಅಂದರೆ ಮೇನ್ ಕೆತ್ತಲೆ ಬಾವು ಬರ್ತದೆ. ಅದಕ್ಕೆ ಎಲ್ಲ ಈ ಲೋಳೆ ಸಾರ, ಅರಿಶಿನ ಪುಡಿ, ಸುಣ್ಣ, ಮಾಸ್ಟರ್ ಲಿಪ್ ಅಂತೇಳಿ ಕ್ರೀಮ್ ಬರ್ತದೆ. ಅವನ್ನೆಲ್ಲ 3 ಮಿಕ್ಸ್ ಮಾಡಿ ಹಚ್ಚುತ್ತೀವಿ. ಅದಕ್ಕೂ ಇದಾಗಲಿಲ್ಲ ಅಂತಂದರೆ ಇದು ಯಾವುದೋ ಇಂಜೆಕ್ಷನ್ ಕೊಡಿಸ್ತೀವಿ. ವೆಟಸಾಪ್, ತಾಜ್, ಸಾಪು ಅವೆಲ್ಲ ಬರ್ತಾವೆ. ಅವನ್ನ ಹಾಕ್ತೀವಿ. 1-2 ದಿನ ಕ್ಲಿಯರ್ ಆಗ್ತಾವೆ. ಮತ್ತು ಜ್ವರ ಅವು ಅಂತಂದರೆ ಮಾಮೂಲು ಅವೆಲ್ಲ ಮಾತ್ರೆ ಹಂಗೂ ಇದಾಗಲಿಲ್ಲ ಅಂದ್ರೆ ಡಾಕ್ಟ್ರನ್ನ ಕರೆಸ್ತೀವಿ. ನೀವೆಲ್ಲ ಮಾತ್ರೆ ಎಲ್ಲ ಹಾಕ್ತೀರಾ? ಡಾಕ್ಟ್ರ್ ಕರೆಸ್ತೀವಿ. ಮೇವೆಲ್ಲ ಯಾವ ಥರ ಕೊಡ್ತೀರಾ? ಮೇವು ಅಂದರೆ 3 ಟೈಮ್ ಕೊಡ್ತೀವಿ. ಬೆಳಿಗ್ಗೆ ಈಗ ಎಲ್ಲ ಇದನ್ನ ಕೊಡ್ತೀವಿ, ಬಿಳಿಜೋಳ ಸೆಪ್ಪೆ. ಮಧ್ಯಾಹ್ನ ಎಲ್ಲ ಸ್ನಾನ ಮಾಡಿಸ್ಬಿಟ್ಟು ನೀರು ಕುಡಿಸಿ ನೇಪಿಯರ್ ಕಡ್ಡಿ ಹಾಕ್ತೀವಿ. ಮತ್ತು ಸಾಯಂಕಾಲ ಎಲ್ಲ ಮಡ್ಡಿ ಇಕ್ಕಿ ಹಾಲು ಕರೆದು ಸಾಯಂಕಾಲ ಒಂದ್ಸರಿ ಒಣಮೇವು ಕೊಡ್ತೀವಿ. ರಾಗಿ ಕಡ್ಡಿ ಕೊಡ್ತೀವಿ. ಕೆಲವೊಬ್ರು ಬಿಳಿಜೋಳ ಸಪ್ಪೆ ಹಾಕಿದ್ರೆ ಚೆನ್ನಾಗಿ ಬರ್ತಾವ ಅಂತ ಹೇಳ್ತಾರೆ. ಹೌದು, ನಾವು ಅದನ್ನೇ ಹಾಕೋದು, ಯೂಸ್ ಮಾಡೋದು ನಾವು. ಒಳ್ಳೆ ಹಾಲು ಬರುತ್ತೆ, ಒಳ್ಳೆ ಪೌಷ್ಟಿಕಾಂಶನೂ ಇರುತ್ತೆ ಅದ್ರಾಗೆ. ಚೆನ್ನಾಗಿರುತ್ತೆ ಅದು ಮೇವು, ಚೆನ್ನಾಗಿರುತ್ತೆ. ನೇಪಿಯರು ಚೆನ್ನಾಗಿರುತ್ತೆ. ಏನಂದರೆ ಅದು ಹೊಟ್ಟೆ ತುಂಬಕ್ಕೆ ಹಾಕ್ಬೇಕು ಅಷ್ಟೇ. ಅದಕ್ಕೆ ಹಾಲು ಹೊಡೆಯಲ್ಲ. ರಾಗಿ ಕಡ್ಡಿ, ಬಿಳಿಜೋಳ ಸೆಪ್ಪೆ ಅವೆರಡಿದ್ರೆ ಸಾಕು. ಇದೊಂದು ಮೇವು ಹಾಕ್ಬೇಕಷ್ಟೇ. ಬೆಳಿಗ್ಗೆ ಎಷ್ಟು ಗಂಟೆಯಿಂದ ಹಾಲು ಕರಿತೀರ? ನಾವು 5 ಗಂಟೆ ಬರ್ತೀವಿ. 5-5:15 ಬರ್ತೀವಿ. ಬಂದ್ಬಿಟ್ಟೆಲ್ಲ ಸಗಣಿ ಎಲ್ಲ ಎತ್ತಾಕ್ಬಿಟ್ಟು ಎಲ್ಲ ತೊಳೆದ್ಬಿಟ್ಟು ಕೆಚ್ಚಲೆಲ್ಲ ತೊಳೆದು ಮಡ್ಡಿ ಇಕ್ಕಿ ಹಾಲು ಕರ್ಕೊಂಡು ಹೋಗ್ತೀವಿ. 8 ಗಂಟೆ 2 ಅವರ್ ಕೆಲಸ ನಮ್ಮದು. 8-8:30 ಕ್ಲೋಸ್ ಆಗುತ್ತೆ. ತಂದು ಡೈರಿಗೆ ಹಾಕೋದು. ಮತ್ತು ಮನೆಗೆ ಕಾಫಿ ಕುಡಿದು ಬಂದು ಹುಲ್ ಕೊಯ್ಕೊಂಬರ್ತೀವಿ. ಹುಲ್ ಕೊಯ್ಕೊಂಬಂದ್ಬಿಟ್ಟು ಹಾಕಿ ಮನೆಗೆ ಊಟ ಮಾಡಿಬಿಟ್ರೆ 1 ಗಂಟೆ ತಗೊಂಡು ರೆಸ್ಟ್. ಆಮೇಲೆ ಮತ್ತೆ ಬಂದು ಮಧ್ಯಾಹ್ನ ಎಲ್ಲ ನೀರು ಕುಡಿಸಿ ಮೈ ತೊಳೆದು ಮೇವು ಹಾಕಿ ಹೋದ್ರೆ ಮುಗೀತು. ತಿರ್ಗಾ ಹಾಲು ಕರೆಯೋಕೆ ಬರೋದು 5 ಗಂಟೆಗೆ. ಅಲ್ಲಿ ತನಕ ಫ್ರೀ ಇರುತ್ತೆ. ಫ್ರೀ ಇರುತ್ತೆ. ಇಲ್ಲ, ಮಾಡ್ತೀವಿ ಸೆಂಟ್ರ್ನಾಗ. ಅದು ಹೊಲನೂ ಮಾಡ್ತೀವಿ. ಈರುಳ್ಳಿ, ಮೆಕ್ಕೆಜೋಳ ಅದೆಲ್ಲ ಹಾಕೊಂತೀವಿ. ಇದನ್ನು ನೋಡ್ಕೊಂತೀವಿ. ಗೊಬ್ಬರ ಎಲ್ಲ ಏನು ಮಾಡ್ತೀರಾ? ಗೊಬ್ಬರ ಹೊಲಕ್ಕೆ ಹೊಡಿತೀವಿ. ಬೇಡ ಅಂದ ಟೈಮ್ನಾಗ ಮಾರ್ತೀವಿ. ಇವು ಡೈರಿಯಲ್ಲಿ ರೇಟ್ ಹೆಂಗೆ ಕೊಡ್ತೀರಾ? ಈಗ 34 ರೂಪಾಯಿ ಸಿಗ್ತಾಯಿದೆ. 5 ರೂಪಾಯಿ ಸಾಯ್ದಾನ ಒಂದು 40 ರೂಪಾಯಿ ಸಿಗುತ್ತೆ. ಸಿಗುತ್ತೆ. ಅದು ವರ್ಕೌಟ್ ಆಗ್ತಿದೆಯಾ ಹೆಂಗೆ ನಿಮಗೆ? ಅದೇ ಈಗ 4 ರೂಪಾಯಿ ಜಂಪ್ ಆಗಿದೆಯಲ್ಲ, ಅದೇ ಈಗ ಸ್ವಲ್ಪ ಉಳಿತೈತೆ. ಕಮ್ಮಿ ಆದ್ರೆ ಕಷ್ಟ. ಈಗ 34 ರೂಪಾಯಿ ಕೊಡ್ತಿದಾರ, ಹಂಗಾಗಿ ನಡಿತೈತೆ. ಈಗ ಒಂದು 5 ರೂಪಾಯಿ ಸಾಧನ ಸಿಗುತ್ತೆ. ಅದು 3 ತಿಂಗಳು 6 ತಿಂಗಳಿಗೆ ಒಂದ್ಸರಿ ಹಾಕ್ತಾರೆ. ಹಿಂಗೆ ಮೇಂಟೈನ್ ಮಾಡ್ತಿದ್ದೀವಿ ನಾವು. ಅದ್ರಾಗ ಈಗ ಒಂದು ಟೈಮಿಂದ ಅವಕ್ಕೆ, ನಾವು ಒಂದು ಟೈಮ್ ನಮಗೆ. ಹಂಗೆ ಮೇವು ನಮ್ಮದೇ ಇದ್ದರೆ ಈಗ ಮೆಕ್ಕೆಜೋಳ ಕೊಂಡ್ಕೊಬೇಕು,
ಬೆಳ್ಕೊಂಡ್ರೆ ನಮ್ಮವೇ ಇರ್ತವೆ, ಹಾ. ಇಲ್ಲ ಅಂದರೆ ಕೊಂಡ್ಕೊಂಬೇಕಾಗತ್ತೆ. ಸ್ವಲ್ಪ ಉಳಿಯುತ್ತೆ ಮೆಕ್ಕೆಜೋಳ ಇದ್ದರೆ ನಮ್ಮವೇ. ಹಾ. ಬೂಸ ಇದು ಕೊಂಡ್ಕೊಬೇಕು. ಇವು ಹಿಂಡಿ ತಿಂಡಿಗಳು ಏನೇನು ಕೊಡ್ತೀರಾ ಇದಕ್ಕೆ? ಈಗ ಅದೇ SKM ಹಾಕ್ತಿದ್ವಿ, CP ಹಾಕ್ತಿದ್ವಿ, ಅವೆರಡು ಕೊಡ್ತಿದ್ವಿ. ಮೆಕ್ಕೆಜೋಳದ ಹಿಟ್ಟು, ಮಿನರಲ್ ಮಿಕ್ಸರ್, ಇದು ಹಿಂಡಿ ಕೊಡ್ತೀವಿ, ಶೇಂಗಾ ಹಿಂಡಿ. ಅವು ಮೂರೇ ಕೊಡೋದು ನಾವು, ಅವು ಮೂರು ಕೊಡ್ತಿದ್ವಿ. ಎಷ್ಟು ಒಂದಕ್ಕೆಲ್ಲ ಎಷ್ಟು ಪ್ರಮಾಣದಾಗ ಕೊಡ್ತೀರಾ? ಬೆಳಿಗ್ಗೆ ಅವು ಹಾಲು ಕರಿ ಹಸುಗೆ ಒಂದು 10 ಲೀಟರ್ ಕರಿತೈತೆ ಅಂತ ಎಷ್ಟು ಕೆಜಿ ಫೀಡ್ ಕೊಡ್ತೀರಾ? ಫೀಡು ಒಂದು 3 kg ಫೀಡು, ಒಂದು 1 kg ಹಿಟ್ಟು, 1 kg ಹಿಂಡಿ ಹಾಕ್ತೀವಿ. 5 kg ಕೊಡ್ತೀವಿ. ಬೆಳಗ್ಗೆ 5 kg, ಸಾಯಂಕಾಲ 5 kg ಕೊಡ್ತೀವಿ. 10 ಲೀಟ್ರ್ ಹಾಲು ಕರೆಯೋಕ್ಕೆ. ಈಗ ಕಮ್ಮಿ ಕರೆಯೋಕ್ಕೆ ಕಮ್ಮಿ ಹಾಕ್ತೀವಿ. ಹಂಗೆ ಕೆಲವೊಬ್ರು ಡೈರಿ ಲಾಸು ಅಂತ ಹೇಳ್ತಾರೆ, ಅವರಿಗೆಲ್ಲ ನಿಮ್ಮ ಅನುಭವದಾಗ ಹೆಂಗೆ ಲಾಸ್ ಇದೆಯಾ, ಏನು ಲಾಭ ಇದೆಯಾ, ಹೆಂಗೆ? ಅಂದರೆ ನಾವೇ ಮಾಡ್ಬೇಕು ಸ್ವಂತವಾಗಿ. ಮನೆಗೆ ಇದ್ದರೆ ನಾವೇ ಮಾಡಿದ್ರೆ ಒಳ್ಳೇದು. ಈಗ ಲೇಬರ್ ಇಟ್ಕೊಂಡು ಮಾಡಿದರೆ ಅದು ವರ್ಕೌಟ್ ಆಗಲ್ಲ. ಅವ್ರಿಗೆ ಸಂಬಳ ಕೊಡ್ಬೇಕು, ಜವಾಬ್ದಾರಿ ನೋಡ್ಕೊಳಲ್ಲ ಅವರು. ನಾವಾದರೆ ಈಗ ನಾವೇ ನೋಡ್ಕೊತೀವಿ. ಅವ್ರ ಮೇಲೆ ಬಿಟ್ಟು ಹೋದರೆ ಅವ್ರಿಗೆ ನೋಡ್ಕೊಳಲ್ಲ ಸರಿಯಾಗಿ, ಹಂಗಾಗಿ ಲಾಸ್ ಆಗುತ್ತೆ ಅಷ್ಟೇ. ಅವ್ರಿಗೆ ಅವ್ರು ಕೊಡೋ ದುಡ್ಡು ನಮಗೆ ಫೀಡಿಗೂ ಹಿಂಡಿಗೂ ಅಲ್ಲೇ ಆಗುತ್ತೆ, ನಮಗೆ ಉಳಿಯುತ್ತೆ. ಅದು ನಾವೇ ಮಾಡ್ಬೇಕು ಸ್ವಂತವಾಗಿ, ಬೇರೆ ಯಾರನ್ನ ಇಟ್ಕೊಳಕ್ಕೆ ಹೋಗ್ಬಾರ್ದು. ಒಬ್ಬ ಮನುಷ್ಯನಿಗೆ ಒಂದು 5 ರಿಂದ 6 ಹಸ ಮೇಂಟೈನ್ ಮಾಡ್ಬೋದು ಒಬ್ಬರಿಗೆ. ಈಗ ನಾನು ಒಬ್ಬನೇ ನೋಡ್ಕೊತಿದ್ನಿ, ನಮ್ಮ ಅಪ್ಪ ಜೊತೆಗೆ ಇರುತ್ತೆ, ಸಪೋರ್ಟ್ ಮಾಡುತ್ತೆ. ಹಿಂಗೆಲ್ಲ ಹುಲ್ಲು ಪಲ್ಲೆಲ್ಲ ತಂದು ಹಾಕೋದು, ಎಲ್ಲ ಸಗಣಿ ತೆಗೆದು ಹಾಕೋದು ಜೊತೆಗಿರುತ್ತೆ. ಇಬ್ಬರು ಮಾಡ್ತಿದ್ವಿ. ಹೆಂಗಣ ಡೈರಿ ಇದು ಹಸು ಸಾಕೋದ್ರಿಂದ ನಿಮಗೆ ಚೆನ್ನಾಗಿ ಅನ್ಸಿದೆಯಾ, ಹೆಂಗೆ? ಅಲ್ಲ ಪರವಾಗಿಲ್ಲ, ಇನ್ಕಮ್ ಐತೆ. 15 ದಿನದ ಅದೇ ಫೀಡ್ಗೆ ಅದಕ್ಕೂ ಇದಕ್ಕೂ ಹೋಗುತ್ತೆ. 15 ದಿವ್ಸದ ನಮಗೆ ಸಿಗುತ್ತೆ. ಅರ್ಧ ಹೋಗುತ್ತೆ. ಅರ್ಧ ಹೋಗುತ್ತೆ, ಅರ್ಧ ಉಳಿಯುತ್ತೆ. ಅಲ್ಲ ಬೇರೆಯವರು ಎಲ್ಲ ಹೈಟೆಕ್ ಶೆಡ್ ಮಾಡಿದ್ದಾರೆ, ಅಂದ್ರೆ ಶೀಟ್ ಹಾಕಿ ಸಿಮೆಂಟ್ ಹಾಕಿ. ನೀವು ಏನ್ ಹಸುಗಳಿಗೆ ಹಂಗಿದ್ರೆ ಚೆನ್ನಾಗ, ನಿಮ್ ತರ ಹಿಂಗೆ ಗರಿ ಅವೆಲ್ಲ ಇದ್ರೆ ಚೆನ್ನಾಗ, ಹಿಂಗೆ? ಇಲ್ಲ, ಶೆಡ್ ಮಾಡಿಸ್ಬೇಕು. ಅದು ನಾವು ಮಾಡಿಸಿಲ್ಲ, ಇದೇ ಹಳೇದೇ ಇತ್ತಲ್ಲ, ನಮ್ಮ ಅಪ್ಪರು ಹಾಕಿದ್ದು ಹಂಗೆ ಇತ್ತು, ಅದ್ರಾಗ ಹಂಗೆ ಕಂಟಿನ್ಯೂ ಮಾಡಿದ್ದೀನಿ ನಾನು. ಈಗೆಲ್ಲ ತೆಗೆದು ಹಾಕ್ಬೇಕು. ಗರಿದಾದರೆ ಕೂಲ್ ಇರುತ್ತೆ, ಬೇಸಿಗೆ ಕಾಲದಾಗೆಲ್ಲ ಗರಿದು ಚೆನ್ನಾಗಿರುತ್ತೆ. ಅದು ಅಂದರೆ ಹೀಟ್ ಇರುತ್ತೆ, ಮಾಡಬೇಕು. ಸದ್ಯಕ್ಕೆ ಒಂದು ಸ್ವಲ್ಪ ಈಗೀಗ ಸ್ಟಾರ್ಟ್ ಮಾಡಿದ್ನಲ್ಲ, ಮಾಡಿಸ್ಬೇಕು. ಈಗ ನೋಡ್ರಿ, ಇದು ಮನೆಗೆ ಹುಟ್ಟಿದ ಪಡ್ಡೆ. ಈಗ ಇದು 18 ತಿಂಗಳದು ಹಾಲೆ ಕರ ಹಾಕೈತೆ. ಕರ ಹಾಕೈತೆ. ಕರ ಹಾಕೈತೆ. 2 ಅಲ್ಲಾಗೈತೆ. ಒಂದು 5 ಲೀಟ್ರ್ ಕೊಡುತ್ತೆ ಒಂದು ಟೈಮಿಗೆ. ರೆಡಿ ಆಗುತ್ತೆ. ಈಗ ನೋಡ್ರಿ, ಅದು ಮನೆಗೆ ಹುಟ್ಟಿರೋದು. ಅದು ಫಸ್ಟ್ ಲ್ಯಾಕ್ಟೇಷನ್. ಅದು ಒಂದು 8 ಬರ್ತೈತೆ. 8 ಬರುತ್ತೆ. ಈ ಹಸುನು ಒಂದು 7 ರಿಂದ 8 ಬರ್ತೈತೆ. ಅಲ್ಲ, ಅದೊಂದು 3 ತಿಂಗಳಾಗೈತೆ. ಇದು ಮೊನ್ನೆ ಇದೈತೆ. ಇದನ್ನು ಒಂದು 8 ಬರ್ತೈತೆ. ಎಲ್ಲ ಹಿಂಗೆ ಎಲ್ಲ 8, 7 ಬರ್ತಿದ್ದಾವೆ. ಒಂದು 30 ಆಗ್ತಿದ್ವಿ. ಬೆಳಗ್ಗೆ 30. ಬೆಳಗ್ಗೆ 30, ಸಾಯಂಕಾಲ 30 ಕೊಡ್ತಿದ್ವಿ. ಇದ್ರಾಗೆ ಜವಾಬ್ದಾರಿ ನಾವೇ ನೋಡ್ಕೊಬೇಕು. ಲೇಬರ್ನೆಲ್ಲ ಇಟ್ಕೊಳಕ್ಕೆ ಹೋಗ್ಬಾರ್ದು. ಹಂಗಾದ್ರೆ ವರ್ಕೌಟ್ ಆಗುತ್ತೆ. ಹುಲ್ಲಿರ್ಬೇಕು, ಸ್ವಂತವಾಗಿ ಹುಲ್ಲು ಕೊಂಡ್ಕೊಳಕ್ಕೆ ಹೋಗ್ಬಾರ್ದು. ಹಂಗಾಗಿ ಮನೆಗೆ ಕರುಗಳು ಬೆಳೆಸ್ಕೊಬೇಕು. ಹಂಗಾದ್ರೆ ನಮಗೆ ವರ್ಕೌಟ್ ಆಗುತ್ತೆ. ವರ್ಷಕ್ಕೊಂದು ಕರು ಹಾಕ್ತಿರ್ಬೇಕು, ಹಂಗಾದ್ರೆ ಲಾಭದಾಯಕ ಆಗುತ್ತೆ. ಇದ್ರಾಗ ಇಲ್ಲಾಂದರೆ ಲಾಸ್ ಆಗುತ್ತೆ. ಅಂದ್ರೆ ಭಾಳ ಕರುಗಳು ಸಾಕಬಾರ್ದು, ಪ್ಯಾಚಸ್ ತಳಿ ನೋಡಿ ಸಾಕಬೇಕು. ನಮ್ಮವಂದರೆ ಹಸು ಕಮ್ಮಿ ಇದ್ವಲ್ಲ, ಹಂಗಾಗಿ ಸಾಕಿದ್ರಿ ನಾನು. ಈಗ ನೋಡ್ರಿ, ಇದೊಂದು ಅದೊಂದು ಈ ಕಡೆ ಒಂದೈತೆ. ಅದು ಇನ್ನು 7 ತಗೊಂಡಿಲ್ಲ, ಅದು ಆ ಪಡ್ಡೆ. ಅದು ಮನೆಗೆ ಹುಟ್ಟಿರೋದೆ. ಹಿಂಗೆ ಮಾಡ್ಕೊಂಡು ಹೋಗ್ತಾ ಇದ್ವಿ. ಸರಿ, ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು.